ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಬಂದಾಗ ಅಬ್ಬರಿಸಿದ್ದ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದ ಮೊದಲನೇ ವಾರ ಸೈಲೆಂಟ್ ಆಗಿ ಇಲ್ಲಿ ಕಾಮಿಡಿಗೆ ಮಜಾ ಮಾಡ್ತಾ ಇದ್ರು. ಆದ್ರೆ ಎರಡನೇ ವಾರದ ಆರಂಭದಲ್ಲೇ ರಜತ್ ಅಬ್ಬರ ಶುರುವಾಗಿದೆ. ನಾಮಿನೇಷನ್ ಪ್ರಕ್ರಿಯೆ ವೇಳೆ ಕೆಣಕಿದ ಧ್ರುವಂತ್ಗೆ ಸರಿಯಾಗಿ ಗುನ್ನ ಕೊಟ್ಟು ಕಾವ್ಯ ಮಾತಿಗೆ ಟಕ್ಕರ್ ಕೊಟ್ಟ ಬುಜ್ಜಿ ಹಳೆ ಚಾರ್ಮಿಗೆ ಮರಳ್ತಾ ಇದ್ದಾರೆ. ಅಶ್ವಿನಿ ಗೌಡರನ್ನ ರಜತ್ ನಾಮಿನೇಷನ್ ಮಾಡುವ ವೇಳೆ ಮತ್ತೊಂದು ಹಂತದ ಫೈಟ್ ನಡೆದಿದೆ. ಅಶ್ವಿನಿ ನಾಮಿನೇಟ್ ಮಾಡಿದ ರಜತ್ ಧ್ರುವಂತ್ ಟೀಗಾಂಚಲಿ ಎಂದಾಗ ಸುಮ್ಮನೆ ಇದ್ದ ಅಶ್ವಿನಿ ಗೌಡ ರಘು ಸರ್ ಒಂದು ಮಾತು ಹೇಳಿದ ತಕ್ಷಣ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಅಲ್ಲದೆ ಇವ್ರ ಜೊತೆ ನಾವು ಫೈಟ್ ಮಾಡೋಕೆ ಆಗಲ್ಲ, ಸೊ ಬೆಟರ್ ಇವರು ಮನೆಗೆ ಹೋಗೋದು ಉತ್ತಮ ಅಂತ ಅಶ್ವಿನಿ ಗೌಡ ಮೇಲೆ ಮಾತಿನ ಬಾಣವನ್ನ ಬಿಟ್ಟಿದ್ದಾರೆ. ಇದಕ್ಕೆ ಅಶ್ವಿನಿ ಗೌಡ ಕಡೆಯಿಂದಲೂ ಪ್ರತ್ಯುತ್ತರ ಸಿಕ್ಕಿದೆ. ನಿಮ್ಮಷ್ಟು ಥರ್ಡ್ ರೇಟೆಡ್ ಭಾಷೆಯನ್ನ ಇಲ್ಲಿ ಯಾರು ಬಳಸಲ್ಲ ಅಂತ ಅಶ್ವಿನಿ ಆವಾಜ್ ಹಾಕಿದ್ದಾರೆ. ಅದಕ್ಕೆ ನಾವು ಹೊಡೆದಾಡಿದ್ರೆ ಗಂಡಸರ ಜೊತೆ ಹೊಡೆದಾಡೋದು ಅಂತ ರಜತ್ ಮರು ಉತ್ತರವನ್ನ ನೀಡಿ ಅಶ್ವಿನಿ ಗೌಡರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ. ನಂತರ ಅಶ್ವಿನಿ ಗೌಡ ಹೇ ಕಚಡ ಅಂತ ಅಬ್ಬರಿಸಿದ್ದಾರೆ. ಆಗ ರಜತ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದೇನೇ ಹೇಳಿ ರಜತ್ ಈ ಅಬ್ಬರಕ್ಕೆ ಅಭಿಮಾನಿಗಳು ಬುಜ್ಜಿ ಇಸ್ ಅ ಬ್ಯಾಕ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ರಜತ್ ಈ ರೀತಿ ಆಡ್ತಾ ಇರೋದು ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ.